ಸಿದ್ದರಾಮಯ್ಯನವ್ರಿಗೆ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿಗಳಾಗಿ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ. ನಮ್ಮ ಜಿಲ್ಲೆಯ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ನೀವು. ಸುದೀರ್ಘ ಅವಧಿಗೆ ಬಜೆಟ್ ಮಂಡಿಸಿದವರು. ಹಾಗೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೀರಾ ಅನ್ನೋ ಹೆಮ್ಮೆ ಕೂಡ ಇದೆ. ಹಾಗಾಗಿ ನಿಮ್ಮ ಹೆಸರನ್ನ ಪ್ರಿನ್ಸಸ್ ರಸ್ತೆಗೆ ಇಡಬೇಕು, ಅವ್ರ ಹೆಸರು ತೆಗೆದು ಅಂತ ಹೊರಟಿದ್ದೀರಾ ನೀವು. ಕರೆಕ್ಟ್ ಇರಬಹುದು. ಸ್ವಾಮಿ ಒಂದು ಸರ ಅದ್ರ ಇತಿಹಾಸವನ್ನ ಕೆದಕಿ ನೋಡಿ. ಪ್ರಿನ್ಸಸ್ ಕೃಷ್ಣರಾಜಮ್ಮಣ್ಣಿ ಅವರು 21-22ನೇ ವಯಸ್ಸಿಗೆ ಒಂದು ಏನು ಕ್ಷಯ ರೋಗದಿಂದ ಸಾವನ್ನಪ್ಪುತ್ತಾರೆ. ನಂತರ ಅವರ 3 ಜನ ಹೆಣ್ಣು ಮಕ್ಕಳು ಕೂಡ ಕ್ಷಯರೋಗದಿಂದ 12, 13, 16 ವಯಸ್ಸಿನಲ್ಲಿ ಇರುವಂತ ಹೆಣ್ಣು ಮಕ್ಕಳು ಕೂಡ ಅವತ್ತು ಸಾವನ್ನಪ್ಪುತ್ತಾರೆ. ಆವಾಗ ಮಹಾರಾಣಿಯವರಿಗೆ ಯೋಚನೆ ಬರುತ್ತೆ, ನಮ್ಮ ಅರಮನೆಯಲ್ಲಿರುವಂತ ಸಕಲ ಸೌಕರ್ಯಗಳಿರುವಂತಹ ಅರಮನೆ ಹೆಣ್ಣು ಮಕ್ಕಳಿಗೆ ಈ ಪರಿಸ್ಥಿತಿ ಇದ್ರೆ ಈ ನಾವು ಬಡ ಜನರಿಗೋಸ್ಕರ ಒಂದು ಹಾಸ್ಪಿಟ್ಲ್ ತೆರಿಬೇಕು ಅಂತ ಅವತ್ತು ಸ್ಯಾನಿಟೋರಿಯಂ ಅಂತ ಏನು ತೆಗೆದ್ರು, ಅದಕ್ಕೆ ಕೃಷ್ಣರಾಜಮ್ಮಣ್ಣಿ ಆಸ್ಪತ್ರೆ ಅಂತ ಹೆಸರಿಟ್ರು. ಆ ರಸ್ತೆ ಕೂಡ ಪ್ರಿನ್ಸಸ್ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ನೀವು ಅಲ್ಲಿಗೆ ಹೆಸರಿಟ್ಟೆ ಕೊಟ್ಟಿದ್ದೀರಲ್ಲ, ನಿಮ್ಮ ಹೆಸರನ್ನ ಎಲ್ಲಿಗಿಡಬೇಕು ನಿಮ್ಮ ಹೆಸರನ್ನ? ಇವತ್ತು ಬಾಣಂತಿಯರ ಸರಣಿ ಸಾವಾಗ್ತಾ ಇದೆಯಲ್ಲ, ಅವರೆಲ್ಲ ಸ್ಮಶಾನ ಸೇರ್ತಾ ಇದಾರಲ್ಲ, ಸ್ಮಶಾನಕ್ಕೆ ಇಡಬೇಕು ಸ್ವಾಮಿ ನಿಮ್ಮ ಹೆಸರನ್ನ. ರೋಡ್ಗಲ್ಲ, ಸ್ಮಶಾನಕ್ಕೆ ನಿಮ್ಮ ಹೆಸರು ಇಡ್ಬೇಕಾಗಿರೋದು. ಇವತ್ತು ಕರ್ನಾಟಕವನ್ನ ಸಾವಿನ ಅಂಚಿಗೆ ದೂಡ್ತಾ ಇದ್ದೀರಿ. 2,000 ಕೊಟ್ಬಿಟ್ಟು ಹೆಸರು ಹೌದು, ಸ್ಮಶಾನಕ್ಕೆ ನಿಮ್ಮ ಹೆಸರು ಇಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರ ಮಹಿಳೆಯರ ಪರವಾಗಿ ಹೇಳ್ತಾ ಇದ್ದೀನಿ. ದಯಮಾಡಿ ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಂಡು, ನೀವು ಆಡಳಿತ ನಡೆಸಕ್ಕೆ ಯೋಗ್ಯರಲ್ಲ, ರಾಜೀನಾಮೆ ಕೊಟ್ಟು ಹೋಗೋದು ಒಳಿತು ಅಂತಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಾಣಂತಿಯ ಸಾವಿನ ತೀವ್ರ ತನಿಖೆ ಆಗಬೇಕು. ಇದಕ್ಕೆ ಕಾರಣಕರ್ತರಾದಂತ ಎಲ್ಲರಿಗೂ ಕೂಡ ಕಠಿಣವಾದಂತ ಶಿಕ್ಷೆ ಆಗಬೇಕು. ಸರ್ಕಾರವನ್ನು ಒಳಗೊಂಡಂತೆ ವೈದ್ಯರಿರ್ಬೋದು, ಕಂಪನಿಗಳಿರ್ಬೋದು, ಅವ್ರಿಗೆ ಕಠಿಣ ಶಿಕ್ಷೆ